ಧಾರವಾಡದಿಂದ ದೋಸ್ತಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಬಿಫಾರ್ಮ್ನೊಂದಿಗೆ ನಾಮಪತ್ರ ಸಲ್ಲಿಸಲಿದ್ದು ಬೃಹತ್ ಮೆರವಣಿಗೆ ನಡೆಸೋಕೆ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಹಳೆ ಎಪಿಎಂಸಿ ಶಂಭುಲಿಂಗೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ಮೂಲಕ ಆಗಮಿಸಲಿದ್ದಾರೆ. ಈ ವೇಳೆ ಜನಸಾಗರವೇ ಹರಿದು ಬರೋ ನಿರೀಕ್ಷೆ ಇದೆ. ಇನ್ನು ದೋಸ್ತಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಗ್ಗಂಟಾಗಿರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕಮಾಂಡ್ ಮನೆ ಹಾಕಿದೆ. ಈ ವಿಷಯ ಸಂಬಂಧಪಟ್ಟಂಗೆ ಮಾಜಿ ಸಚಿವರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಸರ್, ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡ್ತೀರಿ ಸರ್? ನಾಮಪತ್ರಕ್ಕೆ ಯಾರ್ಯಾರು ಬರ್ತಾರೆ ಸರ್? ನಾಳೆ ಬೆಳಿಗ್ಗೆ 10 ಗಂಟೆ ಧಾರವಾಡ ನಮ್ಮ ಶಿವಾಜಿ ಸರ್ಕಲ್ ಹಳೆ ನಮ್ಮ APMC ಏನಿದೆಲ್ಲ, ಹಳೆ APMC ಪಕ್ಕ ನಮ್ಮ ಶಂಭುಲಿಂಗೇಶ್ವರ ಗುಡಿಯಿಂದ ಪ್ರಾರಂಭ ಮಾಡ್ತೇವೆ. ನಾಳೆ JDS ಮುಖಂಡರು ಕೂಡ ಎಲ್ಲರೂ ಬರ್ತಾರೆ. ನಮ್ಮ ಜಿಲ್ಲಾದ್ಯಂತ ಎಲ್ಲ ನಮ್ಮ ಲೀಡರ್ಗಳು ಬರ್ತಾರೆ. ಮತ್ತು ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಯಾರು ಭಾಗವಹಿಸಿಲ್ಲ? ನಾನು ಇನ್ನೂ ಯಾರಿಗೂ ಕೇಳಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ನಾನು ಟ್ರೈ ಮಾಡ್ತೇನೆ. ಸರ್, ನಿಮ್ಮ ಪ್ರಚಾರಕ್ಕೆ ಬಹಳ ಕೊನೆಗಳಿಗೆ ಟಿಕೆಟ್ ಕೊಟ್ಟರು, ಪ್ರಚಾರಕ್ಕೆ ಕಡಿಮೆ ದಿನ ಮಾತ್ರ ಇದೆ ಸರ್, ಹೇಗೆ ಕವರ್ ಮಾಡ್ತೀರಂತ? ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರ ಪಡೆ ಭಾಳ ದೊಡ್ಡ ಪಡೆ ಇದೆ. ಅದೇನು ನಮಗೆ ಟೈಮ್ ನಮಗೇನು ಕೌಂಟ್ ಆಗಂಗಿಲ್ಲ. ನಮ್ಮ ಮುಖಂಡರು ಸಾಕಷ್ಟು ಜನ ನಮ್ಮ ಪಕ್ಷದ ಮುಖಂಡರು ಅದಾರ. ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಅದಾರ. ಈ ಬಾರಿಗೆ 100% ನಮ್ಮ ಕಾಂಗ್ರೆಸ್ ಪರ ನಮ್ಮ ಜನ ಅದಾರ ಇವತ್ತು ಈ ಬಾರಿಗೆ. ಹಾಗಾಗಿ ನಮಗೆ ಯಾವುದೂ ಸಮಸ್ಯೆ ಆಗಿಲ್ಲ. ಜನಕ್ಕೆ ಈಗಾಗಲೇ ನಾವು ಭೇಟಿಯಾಗಿವೆ ಸಾಕಷ್ಟು ಜನರದ್ದು ದಿನನಿತ್ಯ ಟಚ್ನಾಗಿದ್ದೀವಿ. ಹಲವಾರು ಮೀಟಿಂಗ್ಗಳನ್ನ ಈಗಾಗಲೇ ನಾವು ಮುಗಿಸೇವಿ. ಟಿಕೆಟ್ ಸಿಗೋಕ್ಕಿಂತ ಪೂರ್ವದಲ್ಲಿ ಯಾರಿಗಾದರೂ ಟಿಕೆಟ್ ಸಿಗಲಿ, ಒಂದೇ ನಮ್ಮ ಪಕ್ಷದ ಸಂಘಟನೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾತಾಡುವಂಥ ಕೆಲಸ ಈಗಾಗಲೇ ನಾವು ಸಂಪೂರ್ಣಗೊಳಿಸೇವೆ. 1996 ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 2013ರಲ್ಲಿ ನೀವು ಸ್ಪರ್ಧೆ ಮಾಡಿದ್ರಿ, ಸ್ವಲ್ಪ ಅಂತರದಲ್ಲಿ ಸೋಲನ್ನು ಕಂಡ್ರಿ. ಈ ಸಲ ಯಾವ ರೀತಿ ತಾವು ತಯಾರು ಮಾಡ್ಕೊಂಡಿದ್ದೀರಿ ಸರ್? ನೋ ಡೌಟ್ ಈ ಸಲ ಬದಲಾವಣೆ ಆಕೈತಿ. ಅದನ್ನೇನು ನೀವು ಇವತ್ತು ನಿಮ್ಮ TV ಮುಂದೆ ಹೇಳತ್ತೀನಿ, ಈ ಸಲ ಬದಲಾವಣೆ ಆಗುತ್ತೆ. ಈ ಸಲ ಏನು DK ನಾಯಕರ ಕಾಲ ಇತ್ತು, ಆ ಕಾಲ ಇವತ್ತು ಹೊಳೆ ಬರ್ತೈತೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ರಾಷ್ಟ್ರೀಯ ಕುದುರೆಯನ್ನು ಯಾವ ರೀತಿ ಕಟ್ಟಿ ಹಾಕ್ತೀರಿ ಸರ್? ಬಿಜೆಪಿ ಅವ್ರ ಕುದುರೆಯನ್ನು ಯಾವ ರೀತಿ ಕಟ್ಟಿ ಹಾಕ್ತೀರಿ ಜೋಶಿ ಅವ್ರ ಓಟಕ್ಕೆ? ಅವ್ರು ಕಟ್ಟಿ ಹಾಕೋ ಕುದುರೆನ ಅಲ್ಲದು, ಕಟ್ಟಿ ಹಾಕೋ ಕುದುರೆ ಅಂತ ಯಾರು ಹೇಳೋದು? ಅದು ಕುದುರೆ ಅಲ್ಲ ಅದು ಯಾವತ್ತು. ನೀವು ಕುದುರೆ ಅಂತೇಳಿ ಪಾಪ ಜೋಶಿ ಅವ್ರನ್ನ ಯಾಕೆ ಕುದುರೆಗೆ ಹೋಲ್ಸಾಕತ್ತೀರಿ? ಜೋಶಿ ಅವ್ರು ಸುಮ್ಮನೆ ಗಾಳಿ ಒಳಗೆ ಬಂದಂಥವ್ರು ಅಷ್ಟೇ. ಒಮ್ಮೆ ವಾಜಪೇಯಿ ಅವ್ರ ಗಾಳಿಯಲ್ಲಿ, ಒಮ್ಮೆ ಮೋದಿಯವ್ರ ಗಾಳಿಯಲ್ಲಿ, ಹೋದ ಸಲ ಇನ್ನು ಅದರ ಆಚೆ ಕಡೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ರು, ಅವ್ರ ಗಾಳಿಯಾಗ ಬಂದ್ರು ಅವ್ರು ಅಷ್ಟೇ. ಜೋಶಿ ಅವ್ರು ಏನೋ ಒಬ್ಬ ಮಾನ್ ಲೀಡರ್ ಏನಲ್ಲ, ಜೊತೆಗೆ ಕುದುರೆ ಅನ್ನೋ ಮಟ್ಟಿಗೂ ಅಲ್ಲ. ಅದನ್ನೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನೋ ಡೌಟ್ ಅದು ಅವ್ರನ್ನ ಕಟ್ಟಿ ಹಾಕೋದು ನಮಗೆ ಭಾಳ ಈಸಿ. ಹೋದ ಬಾರಿಗೆ ನಮಗೆ ಭಾಳ ಅಂತಿಮ ಕೊನೆಯ ಹಂತದಲ್ಲಿ ಟಿಕೆಟ್ ಕೊಟ್ಟಿದ್ರು. ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್, ನನಗೆ ಕೂಡ ಅಭ್ಯರ್ಥಿ ಯಾಕೆನ್ನು ಅಂತ ನನಗೆ ಗುರುತಿರಲಿಲ್ಲ. ಆಮ್ಯಾಗ ಅಷ್ಟು ಆಸಕ್ತಿಯಿಂದ ನಾನು ಕೂಡ ಕೆಲಸ ಮಾಡಿದ್ವಿ, ಅಲ್ಲಿ ಗುರುತಾಗಲಿಲ್ಲ. ಯಾಕಂದರೆ ನಾನು ಭಾಳ ಈಸಿ ಆದ ಆ ಟೈಮಲ್ಲಿ. ಬಟ್ ಈ ಸಲ ಆ ಥರ ಇಲ್ಲ. ನೋ ಡೌಟ್ ನಮ್ಮ ಜನರು ಸೀರಿಯಸ್ ಅದಾರ, ನಾವು ಕೂಡ ಸೀರಿಯಸ್ ಅದೇವೆ. ಎಷ್ಟು ಅಂತರದಲ್ಲಿ ಗೆಲುವು ಸಾಧಿಸ್ತೀರಿ ಹಂಗಿದ್ರೆ? ನೋ ಡೌಟ್ ಈ ಸಲ 2 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಈ ಸಲ 2 ಲಕ್ಷಕ್ಕಿಂತ ಮುಂದೆ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೇವೆ. ಅದರ ಏನು ಪ್ರಶ್ನೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಏನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿದ್ದೀವಿ. ಈ ಬಾರಿ ನಾವು ಜೈಬರಿ ಗಳಿಸ್ತೀವಿ, ಬಿಜೆಪಿಯನ್ನು ಕಟ್ಟಿ ಹಾಕ್ತೇವೆ ಅನ್ನೋದು ವಿನಯ್ ಕುಲಕರ್ಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5 ಧಾರವಾಡ. ಎಷ್ಟೇ ಬ್ಯುಸಿ ಇದ್ದರೂ, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.